ಯಾಕೋ ಒಳ್ಳೆ ಬೋರ್ ಕಣೋ ನೀನು. ಸ್ವಲ್ಪ ರೂಮ್ ಬಿಟ್ಟು ಆಚೆ ಹೋಗಿ ಬೆಳಕ್ ನೋಡ. ಬೆಳಕೆಲ್ಲ ಇದೆ, ಬರೀ ಕತ್ಲೆ, ಎಲ್ಲೆಲ್ಲೋ ಅನ್ಯಾಯ ಮೋಸ. ಯಾವ್ದನ್ನು ಯಾವಾಗ್ಲೂ ಸೀರಿಯಸ್ ತಗೋಬೇಡ ಕಣೋ. ಭೂತ್ ಕಣ್ಣಿಂದ ನೋಡಿದ್ರೆ ಎಲ್ಲ ಬ್ಯಾಂತ ವಿಕಾರವೇ ಕಾಣುತ್ತೆ. ಕಾಮನ್ ಮಿಕ್ಸ್ ಸೊಸೈಟಿ ಐಸೆ. ಸೊಸೈಟಿ? ಆ ನಿನ್ನ ದರಿದ್ರ ಸೊಸೈಟಿ ನನ್ನ ಕಣ್ಣಿಗೆ ಸ್ಮಶಾನ ತರ ಕಾಣುತ್ತೆ. ಸಮಾಜನ ಸ್ಮಶಾನ ಅಂತೀಯಲ್ಲೋ ಮೂರ್ಖ. ಲೈಫ್ ಎಂಜಾಯ್ ಮಾಡೋ. ನಿನ್ನಂತ ವಿದ್ಯಾವಂತ ಮೂರ್ಖರು ಬೆಣ್ಣೆ ಮಾತಾಡ್ತಾ ಮಜಾ ಓಡಿಸ್ತಾ ಎಲ್ಲಿವರೆಗೂ ಬದುಕಿರ್ತಾರೋ ಅಲ್ಲಿವರೆಗೂ ಈ ಸಮಾಜಕ್ಕೆ ಮುಕ್ತಿ ಇಲ್ಲ. ಅಂದ್ರೆ ನಾನು ನಿಂತರ ಕೆಲಸ ಬಿಟ್ಬಿಟ್ಟು ಗೂಬೆ ಹಾಕಿ ಕೂತ್ಕೋಬೇಕಾ? ಬಗ್ಗಲ್ಲೇ ಬಗ್ಗ ನೋಡ, ನಿಂತರ ಕ್ರಾಂತಿ ವೇಷ ತೊಟ್ಟು ಹೊಟ್ಟೆಗೆ ಮಣ್ ತಿನ್ನಕ್ ನನಗೆ ಇಷ್ಟವಿಲ್ಲ. ಇರೋ ದಿನ ಜಾಲಿಯಾಗಿ ಬದುಕ್ಬಿಟ್ಟು ಜಾಲಿಯಾಗಿ ಸತ್ಬಿಡ್ಬೇಕು. ಈಗ ನೀನ್ ಬರ್ತೀಯೋ ಇಲ್ವೋ ಗುಂಡಾಕಕ್ಕೆ? ಗುಂಡ ಹೋಗಲ್ಲ. ಸತ್ಯನ ಎದುರಿಸಕ್ ಧೈರ್ಯ ಅಲ್ದಿದ್ರು ಶೋಕಿ ಮಾಡ್ಕೊಂಡ್ ಮೆರಿತೀಯ. ಮಾತು ಮಾತು ಬರೀ ಮಾತ್ ಕಣೋ. ಅನ್ಯಾಯ ಅನ್ಯಾಯ ಅಂತ ಬಡ್ಕೋತಿಯಲ್ಲ, ನೀನೇನೋ ಸಾಧಿಸಿದ್ಯಾ? ಬರೀ ಬಾಯಲ್ ಕ್ರಾಂತಿ ಮಾಡ್ತೀಯ ಅಷ್ಟೇ. ನಿನ್ ಕೈಯಲ್ಲಿ ಏನು ಸಾಧ್ಯ ಇಲ್ಲ. ನಿನ್ನಿಂದ ಏನೇ ಆಗಲ್ಲ ಕಣ. ಸಾರಿ ಆನಂದ್, ಇವತ್ತು ನನ್ನ ಬರ್ತ್ಡೇ ಕಣೋ. ನನಗೆ ಫ್ರೆಂಡ್ ಅಂದ್ರೆ ನಿನ್ ಬಿಟ್ರೆ ಯಾರಿದಾರೆ ಹೇಳೋ? ಅಂಜದೆ ಬಾರ ಪ್ಲೀಸ್, ಬಾರ. ನೀವಾ ಒಳಗೆ. ಏನ್ ಬೇಕಾಗಿತ್ತು? 100 ರೂಪಾಯಿ ಸಾಲ ಬೇಕಾಗಿತ್ತು. ಮಗು ತುಂಬಾ ಹುಷಾರಿಲ್ಲ, ದೊಡ್ಡ ಡಾಕ್ಟರ್ ಕರ್ಕೊಂಡೋಗ್ಬೇಕು. ಗಿರ್ವಿ ಇಡಕ್ಕೆ ಏನ್ ತಂದಿದ್ಯಾ? ನನ್ನ ಹತ್ರ ಏನು ಇಲ್ಲ ಬುದ್ಧಿ. ಏನು ಇಲ್ಲದೆ ಸಾಲ ಕೊಡೋ ಬುದ್ಧಿ ನನಗಿಲ್ಲ. ಸ್ವಾಮಿ, ಇದೊಂದ್ ಸಲ ಕೊಟ್ಬಿಡಿ. 1 ವಾರದಲ್ಲಿ ತಂದು ಕೊಟ್ಬಿಡ್ತೀನಿ. ಮಗು ತುಂಬಾನೇ ಜ್ವರ. ನನ್ನ ಹತ್ರ ಆಡ ಇಡಕ್ಕೆ ಏನು ಇಲ್ಲ. ನಾನ್ ಕೇಳಿದ್ ಕೊಡ್ತೀಯಾ? ಏನ್ ಸ್ವಾಮಿ? ನೀನು ಮನಸ್ಸು ಮಾಡಿದ್ರೆ ನಾನ್ ದುಡ್ಡು ಕೊಡ್ತೀನಿ. ಯಾಕೆ ಅಳ್ತಿದ್ಯಾ? ಒಪ್ಕೋ, ದುಡ್ಡು ಕೊಡ್ತೀನಿ. ಹೋನು. ಜ್ಞಾಪಕಾರ್ಥವಾಗಿ ಈ ಬೆಳ್ಳಿ ಚೈನಿನ ವಾಚ್ ಒಂದೇ ಕಣ ಉಳಿದಿರೋದು. ನಿಮ್ಮಪ್ಪ ಇದನ್ನು ತುಂಬಾ ಇಷ್ಟಪಟ್ಟು ಕೊಂಡ್ಕೊಂಡಿದ್ರು. ಇದನ್ನ ನಿನ್ ಜೋಪಾನವಾಗಿ ಕಾಪಾಡ್ಕೊಪ್ಪ. ಇದೇನ್ ಸ್ವಾಮಿ ಇಲ್ಲೇ ಕುತ್ಕೊಂಡ್ಬಿಟ್ಟಿದ್ದೀರಾ? ಬನ್ನಿ ಒಳಗಡೆ. ನಿಮ್ಮಂತೂರ್ಗೋಸ್ಕರನೇ ನಮ್ಮ ಯಜಮಾನ್ ಇರೋದು. ಯಾರೋ ಒಳಗಡೆ ಹೋಗಿದ್ದಾರೆ, ಮುಖ್ಯವಾದ ವಿಷಯ ಅಂತ ಕಾಣುತ್ತೆ. ಬಾಗಿಲು ಹಾಕೊಂಡು ಮಾತಾಡ್ತಿದ್ದಾರೆ. ಬಾಗಿಲು ಹಾಕೊಂಡಿದ್ದಾರೆ? ಓಹೋ, ಅರ್ಥವಾಯ್ತು. ನಮ್ಮ ಯಜಮಾನ್ರಿಗೆ ಇದೇ ಹೊಸ ವಿಷಯ ಬಿಡಿ. ಅದು ನಾಯಿ. ಏನಪ್ಪ, ಅನ್ನ ಹಾಕೋ ಯಜಮಾನನ್ಗೆ ನಾಯಿ ಅಂತೀಯಲ್ಲ, ಯಾಕೆ ಸರಿಯಾಗಿ ಸಂಬಳ ಕೊಡಲ್ವಾ? ನೋಡಿ ಸ್ವಾಮಿ, ಇವನಿಗೆ ಮದುವೆ ಇಲ್ಲ, ಮಕ್ಕಳಿಲ್ಲ. ಈ ಸಣ್ಣ ಮನೇಲಿ ಇದ್ಕೊಂಡು ಎಲ್ಲಾ ಬಾಡಿಗೆ ಕೊಟ್ಟಿದ್ದೇನೆ. ಈ ಬಿಲ್ಡಿಂಗ್ ಇವಂದು ಇದು ಎಷ್ಟೋ ಇದೆ. ಮಾಜಿಪುಡ. ನಾನೇ ಕೊಡೋ ಸಂಬಳದಲ್ಲೂ ಅರ್ಧ ಹಿಡಿತಾನೆ. ಕೆಲಸ ಬಿಟ್ಟು ಹೋಗೋದಪ್ಪ. ಕೆಲಸ ಬಿಡಕ್ಕಾಗಲ್ಲ ಸ್ವಾಮಿ. ಯಾಕೆ?
ಅದೊಂದು ದೊಡ್ಡ ಕತೆ. ಈ ಯಜಮಾನ್ ಹತ್ರ ಮಾಡಿ ಸಾಲ ತೀರ್ಸಕ್ಕಾಗದೆ ನಮ್ಮಪ್ಪ ಸತ್ತ. ಈಗ ಇವನ ಹತ್ರ ಕೆಲಸ ಮಾಡಿ ನಾನ್ ಸಾಲ ತೀರಿಸ್ತಾ ಇದ್ದೀನಿ. ಬನ್ನಿ ಬನ್ನಿ ಸ್ವಾಮಿ, ಬನ್ನಿ. ಬಡ್ಡಿ ತಂದಿದ್ಯಾನೆಯಾ? ಇಲ್ಲ ಸರ್. ಈ ವಾಚ್ ಇಟ್ಕೊಂಡು ಹಣ ಕೊಡಿ. ಏನಯ್ಯ ಇದು? ಜುಜ್ಬಿ ವಾಚ್ ತಗೊಂಡ್ಬಂದಿದ್ಯಾ? ಎಷ್ಟೇ ಹಣ ಸಿಗುತ್ತೆ ಇದಕ್ಕೆ? ಹಾಗನ್ಬಿಡಿ ಸರ್, ಇದು ನಮ್ಮ ತಂದೆ ತುಂಬಾ ಪ್ರೀತಿಯಿಂದ ಕೊಟ್ಟಿದ್ರು. ಆದಷ್ಟು ಬೇಗ ಬಿಡಿಸ್ಕೊಂಡು ಹೋಗ್ತೀನಿ. ನೋಡು, ನಿನ್ ವಾಚ್ಗೆ 110 ರೂಪಾಯಿ, ಹಳೆ ಬಡ್ಡಿ ಬಾಕಿ 24 ರೂಪಾಯಿ ಹಿಡ್ಕೊಂಡಿದ್ದೀನಿ. ಈಗೊಂದು ಅಡ್ವಾನ್ಸ್ ಬಡ್ಡಿ 10, ಒಟ್ಟು 34, 76 ರೂಪಾಯಿ ಇದೆ. ತಗೋ ಸರ್. ಮನುಷ್ಯನನ್ನಾಗಿ ಮಾಡಲಾಗದ ವಿದ್ಯೆ ಎಂತ ವಿದ್ಯೆ? ಒಂದು ವ್ಯಕ್ತಿತ್ವವನ್ನು ರೂಪಿಸದ ವಿದ್ಯೆ ಎಂತ ವಿದ್ಯೆ? ಬರೀ ಪರೀಕ್ಷೆಯಲ್ಲಿ ಪಾಸ್ ಮಾಡಿ ಡಿಗ್ರಿ ಪಡೆಯೋದು ವಿದ್ಯಾರ್ಥಿಗಳ ಗುರಿಯಾಗಿರಬಾರ್ದು. ದಯವಿಟ್ಟು ನಾ ಹೇಳೋದನ್ನ ಗಮನವಿಟ್ಟು ಕೇಳಿ. ಇವತ್ತು ನಮ್ಮ ದೇಶದಲ್ಲಿ ಇರೋದು 2 ಜಾತಿ. ಒಂದು ತುಳಿಯೋ ಜಾತಿ, ಅಂದ್ರೆ ಕಾನೂನು ಮೇಲೆ ಸವಾರಿ ಮಾಡ್ತಿರೋ ಜನ. ಇನ್ನೊಂದು ತುಳಿಸ್ಕೊಳ್ಳೋ ಜಾತಿ, ಅಂದ್ರೆ ಕಾನೂನಿಗೆ ಹೆದರಿ ನಡೆಯೋ ಜನ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 40 ವರ್ಷಗಳಾಯ್ತು. ಬಡವರು ಬಡವರಾಗೇ ಇದ್ದಾರೆ. ಬಂಡವಾಳಶಾಹಿಗಳು ಬಡವರನ್ನ ಸುಲಿಗೆ ಮಾಡಿ ಕೋಟಿಗಟ್ಟಲೆ ಸಂಪಾದನೆ ಮಾಡಿ ಕೊಬ್ಬಿದ್ದಾರೆ. ನಿಮ್ಮಂತ ಯುವ ಪೀಳಿಗೆಗೆ ಆತ್ಮ ಸಾಕ್ಷಿ ಅನ್ನೋದಿದ್ರೆ ಇಂಥ ಅನ್ಯಾಯಗಳ ವಿರುದ್ಧ ಬಂಡಾಯ ಹೇಳಬೇಕು, ಕ್ರಾಂತಿ ಮಾಡಬೇಕು. ಆಗಲೇ ಈ ದೇಶಕ್ಕೆ ಒಳ್ಳೆ ದಿನಗಳು ಬರೋದು. ಇನ್ನು ಕಾಲೇಜ್ ವಿಷಯ ತಗೊಂಡ್ರೆ ಬರೇ ಸರ್ಟಿಫಿಕೇಟ್ ನ ಮಾರೋ ಮಾರ್ಕೆಟ್ ಆಗಿದೆ. ನಿರುದ್ಯೋಗಿಗಳನ್ನ ತಯಾರು ಮಾಡೋ ಕಾರ್ಖಾನೆಗಳಾಗಿವೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮ ಲೆಕ್ಚರರೇ ಆಗ್ಲಿ ಪ್ರಿನ್ಸಿಪಾಲ್ರೇ ಆಗ್ಲಿ ನಿಮ್ಮನ್ನ ತಪ್ಪು ದಾರಿಗೆ ಹೇಳಿದ್ರೆ ಅವ್ರನ್ನ ಶಿಕ್ಷಿಸಿ ಸರಿಯಾದ ದಾರಿಗೆ ತರೋ ಜವಾಬ್ದಾರಿ ನಿಮ್ದು. ಯೋಚಿಸಿ, ನೀವೆಲ್ಲ ಈ ದೇಶದ ರಕ್ಷಕರಾಗ್ತಿರೋ ಇಲ್ಲ ಭಕ್ಷಕರಾಗ್ತಿರೋ? ಮಿಸ್ಟರ್ ಆನಂದ್, ನೀವೇನ್ ಈ ಕಾಲೇಜಿನಲ್ಲಿ ಪೊಲಿಟಿಕಲ್ ಸೈನ್ಸ್ ಲೆಕ್ಚರರು ಇಲ್ಲ ಪೊಲಿಟಿಷಿಯನ್ ಆಗ್ಬೇಕು ಅಂತ ಬಂದ್ರು ಮರಿ ಪುಡಾರಿನೋ? ಲೆಕ್ಚರರ್ಸ್ಗೆ ಒಂದು ಡಿಸಿಪ್ಲಿನ್ ಇದೆ. ಸ್ಟೂಡೆಂಟ್ಸ್ಗೆ ಏನ್ ಪಾಠ ಮಾಡ್ಬೇಕು ಅನ್ನೋದು ಸಿಲೆಬಸ್ ನಲ್ಲಿ ಇದೆ. ಅದನ್ನ ಬಿಟ್ಟು ನಿಮ್ಗಿಷ್ಟ ಬಂದಿದ್ದನ್ನ ಹೇಳೋದಕ್ಕಲ್ಲ ರೀ ನಿಮಗೆ ಸಂಬಳ ಕೊಡ್ತಾ ಇರೋದು. ದಯವಿಟ್ಟು ಕ್ಷಮಿಸಿ ಸರ್, ನಾ ಸಂಬಳ ತಗೊಳ್ತಾ ಇರೋದು ಪುಸ್ತಕದಲ್ಲಿ ಇರೋದಷ್ಟೇ ಕಲ್ಸೋದಕ್ಕಲ್ಲ. ಅದು ದ್ರೋಹ. ವಿದ್ಯಾರ್ಥಿಗಳಲ್ಲಿ ಸರಿಯಾದ ಅರಿವು ಮೂಡಿಸಬೇಕು, ಅದು ನನ್ನ ಕರ್ತವ್ಯ. ರೀ ನಿಲ್ಲಿಸ್ರಿ ನಿಮ್ ಭಾಷಣ. ಈ ಕಾಲೇಜ್ಗೆ ನಾನ್ ಪ್ರಿನ್ಸಿಪಲ್, ನಾನ್ ಹೇಳಿದ್ದನ್ನು ಕೇಳೋದಷ್ಟೇ ನಿಮ್ ಕರ್ತವ್ಯ. ನಿಮ್ ಮಾತು ಕೇಳಿ ನನಗೆ ಅಯ್ಯೋ ಅನ್ಸುತ್ತೆ ಸರ್. ನೀವ್ ಹೇಳ್ತಿರೋ ಬುದ್ಧಿವಾದ ಖಂಡಿತ ಒಬ್ಬ ಆದರ್ಶ ಪ್ರಿನ್ಸಿಪಾಲ್ ಅದಲ್ಲ. ರೀ ಬೇಕಿಲ್ರಿ ನಿಮ್ ತಲಹರಟೆ. ನಾನು ಆಗ್ಲೇ ನಿಮ್ಗೆ ಹಲವು ಸಾರಿ ವಾರನ್ ಮಾಡಿದ್ದೀನಿ. ನೀವು ನನ್ನ ಮಾತು ಮೀರಿ ಇದೇ ರೀತಿ ನಡ್ಕೊಂಡ್ರೆ ನಿಮ್ಮನ್ನ ಈ ಕಾಲೇಜಿಂದ ಹೊರಗೆ ಹಾಕ್ಬೇಕಾಗತ್ತೆ. ಸಾರಿ ಸರ್, ನನಗೆ ಮನಸ್ಸಾಕ್ಷಿ ವಿರುದ್ಧ ನಡ್ಕೊಳಕ್ ಇಷ್ಟ ಇಲ್ಲ. ನೀವು ನನ್ನ ಡಿಸ್ಮಿಸ್ ಮಾಡೋ ತೊಂದರೆ ತಗೋಬೇಡಿ. ನಾನೇ ನಿಮಗೆ ರೆಸಿಗ್ನೇಷನ್ ಲೆಟರ್ ಕಳಿಸ್ತೀನಿ. ಬರ್ತೀನಿ. ಆನಂದ್ ನಿಂತ್ಕೊಳ್ಳ ಅಲ್ವಾ? ಬೆಳಕ್ ತಾನು ಅಷ್ಟು ವಾನ್ ಮಾಡಿದೀನಿ, ಈಗ ಮಾಡೋದು ಕೆಲ್ಸಕ್ಕೆ ಸೇರಿ 3 ತಿಂಗಳಾಗಿಲ್ಲ, ಆಗ್ಲೇ ರಾಜೀನಾಮೆ ಕೊಡ್ತೀನಿ ಅಂತೆ. ನಿನ್ ತಲೆ ಸರಿ ಇಲ್ವಾ? ನನ್ ತಲೆ ಸರಿಯಾಗೇ ಇದೆ, ಆ ಪ್ರಿನ್ಸಿಪಾಲ್ ತಲೆ ಸರಿ ಇಲ್ಲ ಅಷ್ಟೇ. ಅದಕ್ಕೆ ನೀನ್ ಯಾಕೋ ಕೆಲಸ ಕಳ್ಕೊಳ್ತೀಯಾ? ಆ ಪ್ರಿನ್ಸಿಪಲ್ ಮೇಲೆ ಕೋಪಕ್ಕೆ ಯಾಕೋ ಕೋಪಿಸ್ಕೋಬಾರ್ದು? ನನಗೆ ಸರಿ ಅನ್ಸದಿನ ನನ್ನ ಸ್ಟೂಡೆಂಟ್ಸ್ಗೆಲ್ಲ ಹೇಳಲೇಬೇಕು. ಅದನ್ನ ಯಾರು ತಡೆಯೋಕ್ಕಾಗಲ್ಲ. ಹಾಗಂತ ನೀನ್ ಇಷ್ಟ ಬಂದ ನಡ್ಕೊಂಡ್ರೆ ಊರಲ್ಲಿ ನಿಮ್ ತಾಯಿ ತಂಗಿ ಉಪವಾಸ ಬೀಳ್ತಾರ ಅಷ್ಟೇ. ಏನೇನು ಹೇಳಿದ್ ನನ್ ತಲೆ ಕೆಡಿಸ್ಬೇಡ ಕಣ. ನಾನು ಆಗ್ಲೇ ತೀರ್ಮಾನ ಮಾಡಾಗಿದೆ. ಆನಂದ್ ಸ್ವಲ್ಪ ನಿಂತ್ಕೊಳ್ಳೋ, ನನ್ ಮಾತು ಸ್ವಲ್ಪ ಕೇಳೋ. ಆನಂದ್ ಯಾಕಮ್ಮ ನಿನ್ ಕೋಪನ ಆ ಪೇಪರ್ ಮೇಲೆ ತೋರಿಸ್ತಾ ಇದೀಯಾ? ಅಂದ್ರೆ ನೀನ್ ಕಳಿಸಿ ಸುದ್ದಿನ ಆ ಪೇಪರ್ ನೋಡಿ ಹಾಕಿಲ್ಲ ಅಂತಾನ? ಇರ್ಲಿ, ಏನ್ ಸುದ್ದಿ ಕಳಿಸಿದ್ದೆ? ನೋಡಪ್ಪ, ಆ ಇಟ್ಕೆಗೂಡ್ ಕಮಲಮ್ಮನಿಗೆ ಒಟ್ಟಿಗೆ 3 ಮಕ್ಳು ಹುಟ್ಟಿದ ಸುದ್ದಿನ ಕಳಿಸಿದ್ದೆ. ಹಾಗೆ ಇಲ್ಲ. ಅಯ್ಯೋ ಕಥೆನೆ, ಮಕ್ಕಳು ಹುಟ್ಟೋದು ನಮ್ ದೇಶದಲ್ಲಿ ಒಂದು ಸುದ್ದಿನ? ಇದನ್ನೆಲ್ಲ ಬಿಟ್ಟು ಸ್ವಾರಸ್ಯ ಸುದ್ದಿನ ಬರಿಯಮ್ಮ, ಹಾಕ್ತಾರೆ. ಅದೆಷ್ಟ್ರಿ ಮಾತಾಡ್ತೀರಿ? ನಿಮ್ದೇ 1000 ಇಟ್ಕೊಂಡು ಅವಳಿಗೆ ಬೋಧನೆ ಮಾಡ್ತೀರಾ? ರಿಟೈರ್ ಆದ್ರೂ ಬುದ್ಧಿ ಬರ್ಲಿಲ್ಲ. ನಮ್ಮ ಅದೃಷ್ಟಕ್ಕೆ ನಿಮಗ್ ದಿನಸಿ ಅಂಗಡಿಯಲ್ಲಿ ಲೆಕ್ಕ ಬರೆಯೋ ಕೆಲಸ ಸಿಕ್ಕಿದೆ.
ಅದಕ್ಕೂ ಸರಿಯಾಗಿ ಹೋಗ್ತಾ ಇಲ್ಲ. ತಗೊಳ್ಳಿ ಕಷಾಯ. ಏನೇ ಇದು ಬೆಳಿಗ್ಗೆ ಬೆಳಿಗ್ಗೆನೆ ಕಷಾಯ ಕುಡಿಸ್ತೀಯಲ್ಲ ನಂಗೆ? ಕುಡೀರಿ, ಕೆಮ್ಮು ಹೋಗುತ್ತೆ. ಹಾಳ ಸಾರಾಯಿ ಕುಡ್ದು ಕುಡ್ದು ಹಾಳಾಗ್ ಹೋಗಿದ್ದೀರಾ. ಇದು ಒಂಥರ ರಮ್ ಕಲರೇ ಇದೆ. ಬಾಪ ಆನಂದ್, ನೀನಾದ್ರೂ ಸ್ವಲ್ಪ ಬುದ್ಧಿ ಹೇಳು. ರಾತ್ರಿ ಕಂಠ ಪೂರ್ತಿ ಕುಡ್ದು ಬಾಗ್ಲಲ್ಲಿ ಬಿದ್ದಿದ್ರು. ಮನೇಲಿರೋದ್ ನಾವಿಬ್ರೇ ಹೆಂಗಸರು, ಏನ್ ಮಾಡ್ಬೇಕು ಹೇಳು? ನೀವು ಒಳಗಡೆ ಹೋಗಿಮ್ಮ, ನಾ ಮಾತಾಡ್ತೀನಿ. ಪಾಪ ಕೂತ್ಕೊ. ಏನ್ ಸರ್, ಸ್ವಲ್ಪ ಕುಡಿಯೋದನ್ನ ಕಮ್ಮಿ ಮಾಡಿ ಸರ್. ನಾನ್ ಬೇಕು ಅಂತ ಕುಡಿಲಿಲ್ಲಪ್ಪ. ನಿನ್ನೆ ನಮ್ಮ ಅಂಗಡಿ ರಜಾ ಅಲ್ವಾ, ಯಾರ್ಯಾರೋ ಫ್ರೆಂಡ್ಸ್ ಸಿಕ್ಕಿದ್ರು. 1, 2, 3 ಅಂತ ರೌಂಡ್ಗಳು ಜಾಸ್ತಿ ಆದ್ವು, ಗೊತ್ತೇ ಆಗ್ಲಿಲ್ಲ. ಇದೇನ್ ಸರ್ ಪೇಪರ್ ಹರಿದು ಬಿಸಾಕಿದ್ರಾ? ಏನ್ ಗಂಡ ಅಂತೀರಿ ಜಗಳ ಆಡಿದ್ರಾ? ನಾವಲ್ಲಪ್ಪ, ಅಲ್ಲಿ ನಿಂತಿದವ ಮಹಾರಾಣಿ. ಅವಳು ಕಳಿಸಿ ಸುದ್ದಿನ ಪೇಪರ್ನವ್ರು ಹಾಕ್ಲಿಲ್ವಂತೆ, ಅದಕ್ಕೆ ಸಿಟ್ಟು ಬಂದು ಹರಿದು ಹಾಕಿದಾಳೆ. ಯಾಕೋ ಜಡೆ ಹೇಳ್ದೆ? ಯಾರ ಮೇಲೆ ಕೋಪ? ಕಾಲೇಜ್ ಡೇಸ್ ಇಂದ ನೋಡ್ತಾ ಇದ್ದೀನಿ, ಇನ್ನು ಎಳ್ಸ್ ಬುದ್ಧಿ ಹೋಗ್ಲಿಲ್ಲ. ಚೆನ್ನಾಗೇನೋ ಬರೀತೀಯ ಹ್ಯಾಂಡ್ ರೈಟಿಂಗ್, ಆದ್ರೆ ವಿಷಯ ಮಾತ್ರ ಕೋಲಿ ಆಡೋ ಮಕ್ಕಳಿಗೆ. ನೋಡೋ, ನನ್ನ ರೇಗಿಸ್ಬೇಡ ಕಣೋ. ಇದ್ದಿದ್ದಂಗೆ ಹೇಳಿದ್ರೆ ಯಾರೋ ಎದ್ ಬಂದು ಯಾಕೋ ನಗ್ತೀಯ? ನೀನ್ ಬರೆಯೋದ್ ಬರೀ ಮುದುಕರಿಗೆ. ಕಾಲೇಜ್ ನಲ್ಲಿದ್ದಾಗ ನೀನ್ ಕುಡಿಮೆಯಾಗಿ ಮೂದೇವಿ ತರ ಇರ್ತಿದ್ದೆ, ಹುಡುಗಿರ್ನ ಕಂಡ್ರೆ ಓಡ್ ಹೋಗ್ತಿದ್ದೆ. ಓಹೋ, ನನಗೆ ರೇಗಿಸ್ತೀಯಾ? ನೀನ್ ಏನ್ ನ್ಯೂಸ್ ಕಳ್ಸಿರ್ತೀಯ ಅಂತ ಹೇಳ? ಏನು? ಅದೇ ಕಪ್ಪೆ ಒಟ್ಟಗುಟ್ಟು ಮಳೆ ಬಿತ್ತು, ಸೂರ್ಯ ಹುಟ್ಟಿತು, ಕಮಲ ಅರಳಿತು. ಅಲ್ಲ ಕಣೆ, ಸ್ವಲ್ಪ ಸೀರಿಯಸ್ ಆಗಿ ಥಾಟ್ ಪ್ರೊವೋಕಿಂಗ್ ಆಗಿ ಬರೀ. ಇದಕ್ಕೆ ಸ್ವಲ್ಪ ಸ್ಟ್ರೈನ್ ಆಗ್ಲಿ, ಒಳಗಡೆ ಇರೋದು ಚಿಗಿರ್ಲಿ. ಕಾಲೇಜಿಗೆ ಸೇರಿ ಇನ್ನು 3 ತಿಂಗಳಾಗಿಲ್ಲ, ಆಗ್ಲೇ ದೊಡ್ಡ ಪಂಡಿತ ಆಗ್ಬಿಟ್ಯಾ? ಇದನ್ನೆಲ್ಲ ಕೇಳೋಕೆ ನಾನೇನ್ ನಿನ್ ಸ್ಟೂಡೆಂಟ್ ಅಲ್ಲ. ಹೋಗಲ್ಲೇ ಹೇಳು.